ಚಾಮರಾಜ ಜಿಲ್ಲೆಯ ಗುಂಡಲಪೇಟೆ ತಾಲೂಕಿನ ಕಂದೇಗಾಲ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸ್ಕಂದಗಿರಿ ಪರ್ವತಮ್ಮ ದೇವಸ್ಥಾನ ಅಂತ ಇದೆ. ಈ ದೇವಸ್ಥಾನ ಭಾಳಷ್ಟು ಪುರಾತನ ಕಾಲದ್ದು. ಈ ಜಾಗದಲ್ಲಿ ಷಣ್ಮುಖ ತಾರಕಾಸುರನ ಕೊಂದು ತಪಸ್ ಮಾಡಿದ್ರಂತ ಪ್ರತೀತಿ ಇದೆ. ಈ ದೇವಸ್ಥಾನದ ವಿಶೇಷತೆಯನ್ನು ಬನ್ನಿ ನೋಡೋಣ. ಈ ಜಾಗದ ಗೂಗಲ್ ಮ್ಯಾಪ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಬಸ್ಸಲ್ಲಿ ಹೇಗೆ ಬರೋದಂತ ಅರ್ಚಕರು ಹೇಳ್ತಾರೆ. ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಹೋಗುವ ದಾರಿಯಲ್ಲಿ 5 ಕಿಲೋಮೀಟರ್ ಮುಂದೆ ಬಂದರೆ ಬಲಭಾಗದಲ್ಲಿ ಈ ದೇವಸ್ಥಾನದ ಬೋರ್ಡ್ ಕಾಣಿಸ್ಕೊಳ್ಳುತ್ತೆ. ಶಿವ ಸ್ನೇಹ ನೋ ಶಿವ ಪ್ರೇಮ ನೋಯಂ ದಯಾವಾನ ಕರುಣಾಕರ ನವಾ ಪ್ರಾರ್ಥಯತಂ ಶಿವಂ ತವ ಸುಖಾಯ ಶಿವತು ಸಂಪೂರ್ಣ ಪರಿಪೂರ್ಣತಾ ಹಿ ಶಿವ ನಹಿ ಶಿವ ಸ್ನೇಹ ನೋ ಶಿವ ಪ್ರೇಮ ನೋಯಂ ದಯಾವಾನ ಕರುಣಾಕರ ನವಾ ಪ್ರಾರ್ಥಯತಂ ಶಿವಂ ತವ ಸುಖಾಯ ಶಿವತು ಸಂಪೂರ್ಣ ಪರಿಪೂರ್ಣತಾ ಹಿ ಶಿವ ಶಿಲಾಗಾಢ ಹೃದಯೇ ಗರ್ವಯುಕ್ತಾಸಂ ಆಗತೋನೇನ ತದಾನಾಭೂತಂ ಹೃದಯಂ ತು ಮೇ ಶ್ರಾವಯತ್ ಸ್ಪಂದಯದಯಂ ಸಕಲ ಪ್ರಾಣಿಭ್ಯ ಶಿಲಾಭ್ಯಶ್ಚ ನಿತ್ಯಂ ಶಿಲಾಗಾಢ ಹೃದಯೇ ಗರ್ವಯುಕ್ತಾಸಂ ಆಗತೋನೇನ ತದಾನಾಭೂತಂ ಹೃದಯಂ ತು ಮೇ ಶ್ರಾವಯತ್ ಸ್ಪಂದಯದಯಂ ಸಕಲ ಪ್ರಾಣಿಭ್ಯ ಶಿಲಾಭ್ಯಶ್ಚ ನಿತ್ಯಂ ನಹಿ ಶಿವ ಸ್ಮೇ. ಹೋಗ್ತಾ ದಾರಿಯಲ್ಲಿ ಒಂದು ಮಂಟಪ ಮತ್ತು ಪಕ್ಕದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ. ನೋಯಂ ದಯಾವಾನ ಕರುಣಾಕರ ನವಾ ಪ್ರಾರ್ಥಯತಂ ಶಿವಂ ತವ ಸುಖಾಯ ಶಿವತು ಸಂ. ಮಂಟಪದಲ್ಲಿ ನೋಡುವುದು ಕೆತ್ತನೆಲ್ಲ ತುಂಬಾ ಚೆನ್ನಾಗಿದೆ. ಆದರೆ ಕೆಲವು ಕಲ್ಲಿಗಳು ನೋಡಿದ್ರೆ ಗೊತ್ತಾಗುತ್ತೆ ಫಿನಿಶ್ ಆಗಿಲ್ಲ ಅಂತ. ಕಾರಣಾಂತರಗಳಿಂದ ಇದು ಅರ್ಧದಲ್ಲಿ ನಿಂತಂಗೆ ಕಾಣಿಸ್ತಾ ಇದೆ ಇಲ್ಲಿ. ಶಿವತು ಸಂಪೂರ್ಣ ಪರಿಪೂರ್ಣತಾ ಹಿ ಶಿವ ವಿವಿಧಾನಿ ತಂತ್ರಾಣಿ ಶತದ್ವಾದಶಾನಿ ವೇದಯಿತುಮಿಮಂ ಸಂಸಾರ ಪಾಶಂ ಚತುರೋಹಂ ಕಿಂತು ತಂತ್ರಜಾಲೇ ಪತಂ ನ ಶಕ್ನೋ. ಮಂಟಪ ಪಕ್ಕದಲ್ಲೇ ಒಂದು ಕೊಳ ಇದೆ, ಸಂಪೂರ್ಣವಾಗಿ ಪಾಳು ಬಿದ್ದಿದೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಅಂಡರಲ್ಲಿ ಇದು ಕೂಡ ಬರುತ್ತೆ. 40ಕ್ಕಿಂತ ಹೆಚ್ಚು ಆಮೆಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಂದು ಬಿಟ್ಟಿದ್ದಾರಂತೆ. ಆದರೆ ಕೊಳದ ಸ್ಥಿತಿ ಮಾತ್ರ ಪರಿಸ್ಥಿತಿ ಈ ಥರ ಆಗಿಬಿಟ್ಟಿದೆ. ಮಳೆ ಇಲ್ದಿರೋ ಕಾರಣನ ಈ ಥರ ಆಗಿರೋದು. ನೀರ್ದು ಸಮಸ್ಯೆ ಭಾಳ ಸಮಸ್ಯೆ ಇದೆ. ಪರವಾಗಿಲ್ಲ, ಎಲ್ಲ ಕಡೆನೂ ಕುಡಿಯೋ ನೀರಿನ ಸಮಸ್ಯೆ ಇದೆ. ಹಾಗೆ ಹೋಗ್ತಾ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸಿಕ್ಕಿದ್ದಾರೆ. ಇವರು ಮೇನ್ ಆಗಿ ಇಲ್ಲಿ ಕಾಡು ಬೆಂಕಿ ಹಾಕದೇ ಇರೋ ಥರ ನೋಡ್ಕೊತಾರೆ. ಅದಕ್ಕಂತ ಫೈರ್ ಲೈನ್ ಎಲ್ಲ ಕ್ರಿಯೇಟ್ ಮಾಡ್ತಿರ್ತಾರೆ. 30 ಕಿಲೋಮೀಟರ್ ಇದೆ ಅಂತ ಈ ಸರೌಂಡಿಂಗ್ ಅಲ್ಲಿ ಕಾಡಿನ ಜಾಗ. ಇಲ್ಲಿರೋ ಮಂಟಪ ಎದುರುಗಡೆನೆ ಪರ್ವತನ ದೇವಸ್ಥಾನದ್ದು ತೇರು ಇಲ್ಲಿ ಕಾಣಬಹುದು. ಸಂಸಾರ ಪಾಶಂ ಚತುರೋಹಂ ಕಿಂತು ತಂತ್ರಜಾಲೇ ಪತಂ ನ ಶಕ್ನೋಮ್ಯಹಂ ಕರ್ತುಂ ಯತ್ಕಿಮಪಿ ಮಹ್ಯಂ ನಹಿ ಶಿವ ಸ್ನೇಹ ನೋ ಶಿವ ಪ್ರೇಮ ನೋಯಂ ದಯಾವಾನ ಕರುಣಾಕರ ನವಾ ಪ್ರಾರ್ಥಯತಂ ಶಿವಂ ತವ ಸುಖಾಯ ಶಿವತು ಸಂಪೂರ್ಣ ಪರಿಪೂರ್ಣತಾ ಹಿ ಶಿವ ಶ್ರುತ್ವಾ ಸರ್ವಾಣಿ ಮಧುರಾಣಿ ವಚನಾನಿ ದೃಷ್ಟ್ವಾ ಸರ್ವಾಣಿ ಮಹದರ್ಶನಾನಿ ಜ್ಞಾತ್ವಾ ಚ ಸರ್ವಾಣಿ ಮಧುಚೇತನಾನಿ ನಷ್ಟೋಹಂ ತಸ್ಯ ವೈಭವೇನ. ನಮ್ಮ ಗಾಡಿಗಳು ಎಲ್ಲಿವರೆಗೂ ಬರುತ್ತೆ, ಇಲ್ಲಿಂದ ಒಂದು ಸ್ವಲ್ಪ 20-30 ಸ್ಟೆಪ್ಸ್ ಹತ್ತಬೇಕು. ಅನಭೂಯಂ ನಾನ್ಯ ಅಸ್ಯ ಸಮಾನಂ ಶ್ರುತ್ವಾ ಸರ್ವಾಣಿ ಮಧುರಾಣಿ ಈ ದೇವಸ್ಥಾನದ ಸುತ್ತಲೂ ಒಂದು ಕೋಟೆ ಕೂಡ ಇದೆ, ಅದು ನೋಡ್ಬೋದು. ಶ್ರುತ್ವಾ ಸರ್ವಾಣಿ ಮಧುರಾಣಿ ವಚನಾನಿ. ಈಶ್ವರ ಮತ್ತು ಪಾರ್ವತಿ ಮದುವೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ವಿಂಧ್ಯ ಪರ್ವತ ಒಂದು ಭಾಗ ಹೆಚ್ಚಾಗಿ ಬೆಳೀತಾ ಹೋಗ್ತಾನೆ.
ಬೆಳೆದಾಗ ಎಲ್ಲ ಋಷಿಮುನಿಗಳು ದೇವಾನುದೇವತೆಗಳು ಈಶ್ವರನ ಹತ್ರ ಕೂತು ಮಾತಾಡ್ತಿರ್ಬೇಕಾದಾಗ ಆ ಟೈಮಲ್ಲಿ ಅಗಸ್ತ್ಯ ಋಷಿಗಳು ಮಾತ್ರ ಬಂದಿರಲ್ಲ. ಆಗ ಹೇಳ್ತಾರೆ, ನೀವು ಅಗಸ್ತ್ಯ ಋಷಿ ಬಂದಾಗ ನನ್ನ ಹತ್ರ ಕರೀರಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮುಂದ್ಗಡೆ ಕಾವಲ್ದಾರುಗಳನ್ನ ಹೇಳ್ತಾರೆ. ಆಗ ಬರ್ತಾರೆ ದ್ವಾರಪಾಲಕರು. ಬಂದಾಗ ಹೇಳ್ತಾರೆ, ಅಗಸ್ತ್ಯ ಋಷಿಗಳು ಆಗ್ತಾನೆ ಬರ್ತಿರ್ತಾರೆ. ಬರಬೇಕಾದಾಗ ಹೇಳ್ತಾರೆ, ನಿಮ್ಮನ್ನು ಶಿವ ಕರೀತಾ ಇದ್ದಾರೆ ಬರಬೇಕಂತೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಶಿವನ ಹತ್ರ ಬರ್ತಾರೆ ಅಗಸ್ತ್ಯ ಋಷಿಗಳು. ಬಂದಾಗ ಹೇಳ್ತಾರೆ, ಶಿವ ನೀವು ದಕ್ಷಿಣ ಪ್ರಪಂಚ ಪರ್ಯಟನೆ ಮಾಡಬೇಕು, ನೀವು ಯಾವುದೇ ಕಾಲದಲ್ಲಾದರೂ ನಿಲ್ಲಿಸ್ಕೊಳ್ಳಿ, ನಾ ಪಾರ್ವತಿ ಸಮೇತನ ದರ್ಶನ ಕೊಡ್ತೀನಿ ಅಂತ ಹೇಳಿದಾಗ ಅಗಸ್ತ್ಯ ಋಷಿಗಳು ಒಂದು ಮಾತು ಕೇಳ್ತಾರೆ, ಯಾವುದೇ ಮದುವೆಗೆ ಬಂದಾಗ ಆದಿತ್ಯ ಸ್ವೀಕಾರ ಕೊಟ್ಟು ಸಂತೋಷನ ಕಳಿಸ್ತಾರೆ, ನೀ ಯಾಕೆ ಮಧ್ಯಾಹ್ನದಿಂದ ಕಳಿಸ್ತಾ ಇದೆಯಾ, ಇದು ತಪ್ಪಲ್ವಾ ಅಂತ ಹೇಳಿದಾಗ ಹೇಳ್ತಾರೆ, ಇಂಡಿಯಾ ಬರೋದು ಒಂದು ಭಾಗ ಬೆಳೀತಾ ಇದ್ದಾನೆ, ಗಾಳಿ ಬೆಳಕಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬರಬೇಕಾದಾಗ ಶಿವ ಒಂದು ಮಾತು ಕೊಡ್ತಾನೆ, ನೀವು ಯಾವುದೇ ಕಾಲದಲ್ಲಾದ್ರೂ ನಿಲ್ಲಿಸ್ಕೊಳ್ಳಿ, ನಾ ಪಾರ್ವತಿ ಸಮೇತನ ದರ್ಶನ ಕೊಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬರಬೇಕಾದಾಗ ಗುರುಗಳು ಎಲ್ಲೋ ಹೋಗ್ಬೇಕಂದು ಶಿಷ್ಯನ ಹತ್ರ ಹೇಳ್ತಾರೆ, ಶಿಷ್ಯನ ಎಲ್ಲೋ ಹೋಗ್ಬೇಕಂದ್ರೆ ಗುರುಗಳ ಹತ್ರ ಹೇಳ್ತಾರೆ. ಅದೇ ರೀತಿ ಗುರುಗಳು ಶಿಷ್ಯನ ಹತ್ರ ಹೋಗ್ತಾರೆ. ನಾವು ಹೆಂಗೆ ಸಹಜವಾಗಿ ತಲೆ ಹೋಗ್ತೀವೋ ಹಂಗೆ ವಿಂಧ್ಯಾಪರ್ವತ ಸಹಜವಾಗಿ ತಲೆ ಹೋಗ್ತಾನೆ. ವಿಂಧ್ಯಾಪರ್ವತ ಶಿಷ್ಯ, ಗುರುಗಳ ಶಿಷ್ಯ. ಆಗ ಹೇಳ್ತಾರೆ, ಈಶ್ವರನಿಂದ ಆಜ್ಞೆ ಆಗಿದೆ ದಕ್ಷಿಣ ಪ್ರಪಂಚ ಪರ್ಯಟನೆ ಮಾಡೋದಕ್ಕೋಸ್ಕರ, ನಾ ಬರೋದಂಕ ನೀ ತಲೆ ಎತ್ಕೂಡ್ದು ಅಂತ ಹೇಳಿ ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದಾಗ ಸುಮಾರು ವರ್ಷ ಕಾಲ ಆಗೋಗಿರುತ್ತೆ. ಇಲ್ಲಿ ಬಂದು ಈಶ್ವರ ಮತ್ತು ಪಾರ್ವತಿ ಕೂತು ತಪಸ್ ಮಾಡ್ತಾರೆ. ತಪಸ್ ಮಾಡಿದಾಗ ಅಮ್ನೋರೀಶ್ವರ ಕೊರವಂಜಿ ವೇಷದಲ್ಲಿ ದರ್ಶನ ಕೊಟ್ಟಿದ್ದಂಥ ಜಾಗ ಇದು. ಇಲ್ಲಿ ಮೂಲಲಿಂಗ ವಿಶೇಷ ಅಂದರೆ ಪಾತಾಳ ಲೋಕದಿಂದ ನಾವು ಬೆಳ್ಕೊ ಬಂದಿರೆ. ಪ್ರತಿ 3 ವರ್ಷಕ್ಕೊಮ್ಮೆ ಒಂದು ಭತ್ತದ ಕಾಳಷ್ಟು ಬೆಳೆಯುತ್ತೆ ಲಿಂಗ ಮತ್ತು ಬಸವ. ಇಲ್ಲಿ ಈಶ್ವರ ಮತ್ತು ಪಾರ್ವತಿ ದರ್ಶನ ಕೊಟ್ಟಿದ ಮೇಲೆ ಅಗಸ್ತ್ಯ ಋಷಿಗಳು ಒಂದು ಮಾತು ಕೇಳ್ತಾರೆ, ಅಲ್ಲಿ ಅಂತೂ ನಿಮ್ಮ ಮದುವೆ ನೋಡಲಿಲ್ಲ, ನೀವಿಲ್ಲಿ ಮದುವೆ ಮಾಡ್ಕೊಂಡು ಹೋಗಬೇಕು ಅಂದಾಗ ಆಯಿತು ಅಂತ ಹೇಳಿ ಈಶ್ವರ ಮತ್ತು ಪಾರ್ವತಿ ಒಪ್ಪಿಗೆ ಕೊಡ್ತಾರೆ. ಕೊಟ್ಟ ಮೇಲೆ ಅಮ್ಮನವ್ರು ಈಶ್ವರ ಇಲ್ಲಿ ಅಗಸ್ತ್ಯ ಋಷಿಗಳ ಮೇರೆಗೆ ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಈಶ್ವರನ ಹತ್ರ ಹೇಳ್ತಾರೆ, ಇಲ್ಲಿ ನಿತ್ಕಲ್ಯಾಣವಾಗಲಿ ಅಂತ ಹೇಳಿದಾಗ ಈಶ್ವರ ಆಯಿತು ಅಂತ ಹೇಳಿ ಮದುವೆ ಮುಗಿಸ್ಕೊಂಡು ಈಶ್ವರ ಹೋಗ್ತಾರೆ. ಅಮ್ಮನವರು ಎಡಭಾಗದಲ್ಲಿದ್ದಾರೆ. ಇಲ್ಲಿ ಸಪ್ತಮಾತೃಕೆಯರಿದ್ದಾರೆ. ಸಪ್ತಮಾತೃಕೆ ವಿಶೇಷ ಅಂದರೆ ಇಲ್ಲಿ ಯಾವುದೇ ಸಪ್ತಮಾತೃಕೆ ನೋಡಿದ್ರು ಬರೀ ಸಪ್ತಮಾತೃಕೆಯರಿರ್ತಾರೆ. ಇಲ್ಲಿ ವಾಹನ ಸಮೇತವಾಗಿದ್ದಾರೆ. ಗಣಪತಿ, ನಾಗರಾಜ, ವೀರಭದ್ರ, ಕಾಲಭೈರವ, ಗೋಪಾಲ ಸ್ವಾಮಿ ಬರ್ತಾರೆ. ಗೋಪಾಲ ಅದೇ ರೀತಿ ಚಿಕ್ಕಮೂರ್ತಿ ಇದೆ. ಅಮ್ನೋರೀಶ್ವರ ಕೊರವಂಜಿ ವೇಷ ದರ್ಶನ ಕೊಟ್ಟಿದ್ದರಿಂದ ಆಗಿನ ಕಾಲದಲ್ಲಿ ಅಗಸ್ತ್ಯ ಋಷಿಗಳು ಕೊರವಂಜಿ ವೇಷಧಾರಣೆ ಮೂರ್ತಿ ಇದೆ. ನಂದಿ, ಭೃಂಗಿ, ವಿಷ್ಣು, ಸೂರ್ಯ, ವೀರಭದ್ರ, ಚಾಮುಂಡಿ, ಕಾಲಭೈರವ, ನಾಗರಾಜ ಎಷ್ಟು ಇದೆ ಇಲ್ಲಿ ವಿಗ್ರಹ. मधुराणि वचनानि दृष्ट्वा सर्वाणि महदर्शनानि ज्ञात्वा च सर्वाणि मधुचेतनानि नष्टोऽहं तस्य वैभवेन अनुभूवयं नान्य अस्य समान न हि शिवस्नेह न तु शिवप्रेम नोऽयं दयावान् करुणाकर न वा प्रार्थयतं शिवं तव सुख. ಇದು ಈಶ್ವರ ಪ್ರತಿಷ್ಠಾಪನೆ ಆದಮೇಲೆ ದಿನನಿತ್ಯ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಬೇಕು. ಆಗ ಅಗಸ್ತ್ಯ ಋಷಿಗಳು ಎಲ್ಲ ಕಡೆ ನೋಡ್ತಾರೆ, ನೀರೆಲ್ಲೂ ಸಿಗಲ್ಲ. ಆಗ ಬಲಭಾಗದಲ್ಲಿ ಬಂದು ಒಂದು ಬಂಡೆಕಲ್ ಮೇಲೆ ಕೂತು ಅಲ್ಲಿ ಒಂದು ಕಮಂಡಲಿಂದ 3 ಸತಿ ಕುಟ್ಟುತ್ತಾರೆ. ಕುಟ್ಟಿದಾಗ ನೀರು ಚುಮ್ಮಿ ಶೇಖರಣೆ ಆಗಿ ಕೋಟೆ ಹಿಂಬದಿನೇ ಹರಿತಾ ಇಲ್ಲ, ಯಾವಾಗಲೂ ಕೊಲದಲ್ಲಿ ಶೇಖರಣೆ ಆಗಿರುತ್ತೆ. ಇದಕ್ಕೆ ಪಾಪನಾಶಿನಿ ಅಂತ ಅಗಸ್ತ್ಯ ಋಷಿಗಳು ನಾಮಕರಣ ಮಾಡ್ತಾರೆ. न वा प्रार्थयतं
जीवतु सम्पूर्ण परिपूर्णता हि शिव विश्वासं मा कुरु निश्चल शिवम् अस्य निश्चलत्वेन आकृष्टोऽहम् अयमेव मार्गम् इति अमन्येऽहम् अवगतो अधुना अयमेव अन्त्यम् विश्वासं मा ಅಮ್ಮನವರು ಕಾಲ್ಪನಿಕ ಮೂರ್ತಿ. ಯಾವ ಯಾವ ಶಿಲ್ಪಿ ಕಾಲ್ಪನಿಕ ಅಲ್ಲ. ಅಗಸ್ತ್ಯ ಋಷಿಗಳಿಗೆ ಹೆಂಗೆ ಕಾಲ್ಪನಿಕವಾಗಿ ಬಂದಿದ್ದು ಅದೇ ರೀತಿ ಕೆತ್ತನೆ ವಿಗ್ರಹ ಇದು. ಪಾಶಾಂಕುಶ ಯಾವುದೇ ಹೆಣ್ಣಿದೇರಾಗಲಿ ಗಂಡಿದೇರಾಗಲಿ ಪಾಶಾಂಕುಶ ಇರ್ತಲ್ಲ. ಇಲ್ಲಿ ಅಮ್ಮನವರು ಪಾಶಾಂಕುಶ ಇರ್ತಿದ್ದಾರೆ. ಜೀವನವರ ಅಭಯವಾದ ಹಸ್ತ. ಇಲ್ಲಿ ಎಡಗಾಲು ಮುಂದೆ ಬಂದಿದೆ, ಬಲಗಾಲು ಹಿಂದ್ಯವಾಗಿದೆ. ದೇವಿ ಒಂದು ಪ್ರಪಂಚ ಪರ್ಯಟನೆ ಮಾಡ್ತಾ ಇದ್ದಾರೆ ಅದರ ಸಾಂಕೇತಿಕವಾಗಿ. ಮತ್ತು ಇಲ್ಲಿ ಅಮ್ಮನವರು ಯಾವುದೇ ಕಾಲದಲ್ಲಿ ಹಳೆಯ ವಿಗ್ರಹ ನೋಡಿದಾಗ ಅಮ್ಮನವರು ವಿಗ್ರಹ ಉಗ್ರ ಸ್ವರೂಪವಾಗಿರುತ್ತೆ. ಇಲ್ಲಿ ಶಾಂತ ಸ್ವಭಾವ ಮೂರ್ತಿ ಅಮ್ಮನವರು ಇಲ್ಲಿರೋದು. ಇಲ್ಲಿ ಅಮ್ಮನವ್ರ ಗುಡಿ ಎದುರುಗಡೆ ನಿಂತು ನೋಡಿದ್ರೆ ಒಂದು ಬೆಟ್ಟದ ತುದಿಲಿ ವಿಮಾನ ಟೈಪ್ ಕಲ್ಲಿದೆ. ಆ ಕಲ್ ಮೇಲೆ ಅಮ್ಮನವ್ರ ಈಶ್ವರ ಪಗಡೆ ಗುಂಜಿ ಕಲ್ಲಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಏನಾದ್ರು ಬೇಜಾರಾದಾಗ ಈಶ್ವರ ಮತ್ತು ಪಾರ್ವತಿ ಬಂದು ಇಲ್ಲಿ ಪಗಡೆ ಗುಂಜಿ ಕಲ್ಲಾಡಿ ಹೋಗ್ತಾ ಇದ್ರು. ಒಂದು ಸ್ಕಂದ ಒಂದು ಮರಣಿಗೋಸ್ಕರ ಕೋಪಿಸ್ಕೊಂಡು ದಕ್ಷಿಣಕ್ಕೆ ಬರ್ತಾನೆ. ದಕ್ಷಿಣಕ್ಕೆ ಬಂದಾಗ ಕೋಪ ಶಮನ ಯಾರ ಕೈಯಿಂದನೋ ಮಾಡೋದಕ್ಕಾಗಲ್ಲ. ಆಗ ಅಮ್ಮನವ್ರ ಈಶ್ವರ ಮತ್ತೆ ಕೊರವಂಜಿ ವೇಷಧಾರಣೆಯಾಗಿ ಅನ್ನ ಕೋಪ ಶಮನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ಬೇಕಾದಾಗ ಆ ಟೈಮಲ್ಲಿ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರಕ್ಕೆ ಬಂದಾಗ ನೆನಪಿಗೋಸ್ಕರ ಸ್ಕಂದಗಿರಿ ಪಾರ್ವತಿ ಬೆಟ್ಟ ಅಂತ ನಾಮಕರಣ ಮಾಡ್ತಾರೆ. ಈಗ ಸ್ಕಂದಗಿರಿ ಹೋಗಿ ಕಂದೆಗಾಲ ಪಾರ್ವತಿ ಬೆಟ್ಟ ಅಂತ ಆಗಿದೆ. ವೈಶಾಖ ಶುದ್ಧ ಪೌರ್ಣಮಿ ದಿನ ಬ್ರಹ್ಮರಥೋತ್ಸವ ಆಗುತ್ತೆ. ಅಲ್ಲಿ ಹೆಚ್ಚು ಅಂದರೆ ವಿಷಯ ಹರಕೆಗಳೇ ಜಾಸ್ತಿ. ಯಾವುದೇ ರೀತಿ ಏನೇ ತೊಂದರೆ ಆದರೂ ಬಂದು ಇಲ್ಲಿ ಹರಕೆ ತಗೊಂಡು ಹೋಗ್ತಾರೆ. ಅವ್ರದ್ದು ಎಲ್ಲ ಕೆಲಸ ಮುಗಿದಾದ್ಮೇಲೆ ಶಕ್ತಾನುಸಾರ ಏನು ಸೇವೆ ಆಗುತ್ತೋ ಅದು ಮಾಡಿ ಇಲ್ಲಿ ಹೋಗ್ತಾರೆ. ಈ ದೇವಸ್ಥಾನ ಸುತ್ತ ಬೆಟ್ಟ ಮಧ್ಯೆ ದೇವಸ್ಥಾನ ನಿರ್ಮಾಣ ಆಗಿರೋದು ಇಲ್ಲಿ ವಿಶೇಷತೆ ಇತ್ತು. ಅಂದರೆ ಬಸ್ಸು ಗುಂಡಲ್ಪೇಟೆಗೆ ಬಂದು ಕಂದೆಗಾಲಕ್ಕೆ ಬಂದು ಬರಬೇಕಾಗುತ್ತೆ. ಬೆಳಗ್ಗೆ 9:30 ಒಂದು ಬಸ್ ಇದೆ, ಡೈರೆಕ್ಟು ಬೆಟ್ಟಕ್ಕೆ ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಬರೀ ಕಂದೆಗಾಲಕ್ಕೆ ಬಂದು ಆಮೇಲೆ ಈ ಕಡೆಯಿಂದ ಬರಬೇಕಾಗುತ್ತೆ. ಆಟೋ ಸಿಗುತ್ತಾ? ಆಟೋ ಸಿಗಲ್ಲ. ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗುತ್ತೆ. ದೇವಸ್ಥಾನ ಯಾವ ಕಾಲದಲ್ಲಿ ಈ ಥರ ಆಗಿದ್ದು? ಇದು ಬೊಮ್ಮರಸ ಮತ್ತು ತಿಮ್ಮರಸ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರೋದು ಇದು. ನಿಮ್ಮ ಹೆಸರು? ಪವನ್ ಕುಮಾರ್. ನಿಮ್ಮ ನಂಬರ್? 98 86 85 32 60. ಶಿವ